ಶಕ್ತಿ ಯೋಜನೆ ಇನ್ಮುಂದೆ ಸ್ಮಾರ್ಟ್ ಆಗಲಿದ್ದು ಈಗಾಗಲೇ ಸಚಿವ ಸಂಪುಟ ಕೂಡ ಸ್ಮಾರ್ಟ್ ಕಾರ್ಡ್ ವಿಚಾರವಾಗಿ ಕೂಡ ಅಸ್ತು ಹೊಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಇದೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಸ್ಮಾರ್ಟ್ ಕಾರ್ಡ್ ಮಾಡೋ ಉದ್ದೇಶ ಏನು, ಅದು ಹೇಗಿರುತ್ತೆ ಅಂತ? ಸ್ಮಾರ್ಟ್ ಕಾರ್ಡು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ಇನ್ನು ಮುಂದೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆಮೇಲೆ ಟೆಂಡರ್ ಕರಿತೀವಿ. ಸ್ಮಾರ್ಟ್ ಕಾರ್ಡ್ಗೆ ಯಾವುದೂ ಕೂಡ ಚಾರ್ಜ್ ಮಾಡಬಾರ್ದು ಅಂತ ಕ್ಯಾಬಿನೆಟ್ಟು ತೀರ್ಮಾನ ತಗೊಂಡಿದೆ. ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಕೊಡುವಂಥದ್ದು. ಅಲ್ಲಿವರೆಗೂ ಸಮಯ ಕೊಡ್ತೀವಿ, ಇನ್ನು ಬೇಕಾಷ್ಟು ಸಮಯ ಇದೆ. ಯಾಕಂದ್ರೆ ನಾವು ಟೆಂಡರ್ ಆಗಿ ಫೈನಲೈಸ್ ಆಗಿ ವರ್ಕ್ ಆರ್ಡರ್ ಆಗಿ ಯಾವುದನ್ನ ಕಂಪ್ನಿಗೆ ನಾವು ಸಹಜವಾಗಿ ಟೆಂಡರ್ ಕೊಡುವಷ್ಟರಲ್ಲಿ ಸ್ವಲ್ಪ ಸಮಯ ಆಗುತ್ತೆ. ಆದರೆ ಇವತ್ತಲ್ಲ ನಾಳೆ ಆಗಲೇಬೇಕು. ಮತ್ತು ಟೆಂಡರು ಮುಗಿದ ಮೇಲೆ ಅವ್ರಿಗೆ ಸಮಯ ಕೂಡ ಕೊಡ್ತೀವಿ. ಇಷ್ಟು ಸಮಯದಲ್ಲಿ ಎಲ್ಲ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಅವರೆಲ್ಲ ಕೇಂದ್ರಗಳನ್ನು ತೆಗೆದು ಮಾಡಬೇಕು ಅಂತಲೂ ಇರುತ್ತೆ. ಮತ್ತು ಸುಲಭವಾಗಿ ಜನ ಬಂದು ತಗೊಂಡೋಗೋ ರೀತಿಯೂ ಇರಬೇಕು, ಸುತ್ತಾಡಿಸ್ಬಾರ್ದು. ಆ ಥರ ಕೇಂದ್ರಗಳು ಕೂಡ ಹೆಚ್ಚಾಗಿರುತ್ತೆ. ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ, ಮತ್ತು ಆಕ್ಯುರಸಿ ಸಿಗುತ್ತೆ ಮುಂದಕ್ಕೆ. ಇದಿಷ್ಟು ಹೈಲೈಟ್ಸ್. 2023 ಜೂನಲ್ಲಿ ಯಾವಾಗ ಶಕ್ತಿ ಯೋಜನೆ ಜಾರಿ ಆಯಿತು, ಆ ಟೈಮ್ನಲ್ಲೇ ಸ್ಮಾರ್ಟ್ ಕಾರ್ಡ್ ವಿಚಾರ ಅಂದ್ರೆ 3 ತಿಂಗಳು ಬರುತ್ತೆ ಅಂತ ಇತ್ತು. ಬಟ್ ಇದೀಗ 3 ವರ್ಷ ಆಗ್ತಾ ಇದೆ. ಯಾವಾಗ ಬರ್ಬೋದು, ಯಾಕೆ ಇಷ್ಟು ಡಿಲೇ ಆಯಿತು? ಕಾರಣ ಏನು ಅಂದರೆ, ಈ ನಮ್ಮ ಬೆಂಗಳೂರು ನಗರದಲ್ಲಿ 40 ಲಕ್ಷ ಜನ ಓಡಾಡ್ತಾರೆ. ಅಲ್ಲಿ ಆಗ ಎಮ್ ಡಿ ಅವರು ಏನು ಮಾಡಿದ್ರು, ಇದು ಒಂದು ವರ್ಷಕ್ಕೆ ಮುಂಚೆನೇ ಪ್ರಪೋಸಲ್ ಬಂತು. 40 ಲಕ್ಷ ಜನ ಬೆಂಗಳೂರಲ್ಲಿ ಪ್ರತಿದಿನ ಓಡಾಡ್ತಾರೆ. ಈ ಬಸ್ಸಲ್ಲಿ ಏನಾಗುತ್ತೆ, ಭಾಳ ಹತ್ತತ್ರ ಇರುತ್ತೆ, ಅದು ಬಸ್ ಸ್ಟಾಪ್ಸು, ಸಮಸ್ಯೆ ಆಗುತ್ತೆ ಅಂತ ನಮಗೆ ಅವರು ಅವತ್ತು ಸ್ವಲ್ಪ ಸಮಯ ಬೇಕು ಅಂತ ಕೇಳ್ಕೊಂಡ್ರು. ಅದು ಈಗ ಸ್ವಲ್ಪ ಮುಂದಕ್ಕೆ ಬಂತು, ಕೊನೆಗೆ ಈಗ ಒಂದು ಹಂತಕ್ಕೆ ಬಂದಿದೆ. ಇದರಿಂದ ಇಲಾಖೆ ಅಥವಾ ಪ್ರಯಾಣಿಕರು ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಪ್ರಯಾಣಿಕರಿಗೂ ಏನು ಹೊರೆ ಇಲ್ಲ. ಹೊರೆ ಏನೇ ಇದ್ದರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಷ್ಟೇ. ಉಚಿತವಾಗಿ ಕೊಡ್ತೀವಲ್ಲ ನಾವು, ಅದರಿಂದ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಪ್ರಯಾಣಿಕರಿಗೆ ಯಾವುದೇ ಹೊರೆ ಬರೋದಿಲ್ಲ. ಮತ್ತು ಸಮಯ ಕೊಡ್ತೀವಿ. ಮೆಟ್ರೋಗೂ ಆಗುತ್ತೆ, ನಮ್ಮ 4 ಕಾರ್ಪೊರೇಷನ್ಗೂ ಆಗುತ್ತೆ, ಮೆಟ್ರೋಗೂ ಆಗುತ್ತೆ. ಆ ಥರ ರೆಡಿ ಮಾಡ್ತಾರೆ. ಅದೇ ಥರ ಮಾಡಬೇಕು ಅಂತಲೇ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ನ್ಯಾಷನಲ್ ಮೊಬಿಲಿಟಿ ಕಾರ್ಡ್ ತರನ ಹೆಂಗೆ ಅಂತ. ಮತ್ತೆ ಇದು ಸರ್, ಈಗ ಮಹಿಳೆಯರಾದ್ರೂ ಉಚಿತ ಪ್ರಯಾಣಿಸ್ತಾರೆ ಇದೆಯಲ್ಲ, ಅದೇ ಥರನೇ ಇದು ಕೂಡ ಮಾಡಿದ್ದೀವಿ. ಅದು ಮೆಟ್ರೋಗೆ ದುಡ್ಡು ಇರಬೇಕು, ಅಲ್ಲಿ ಉಚಿತ ಇರೋದಿಲ್ವಲ್ಲ, ಅದು ಮಾಡ್ತಾರೆ, ಟೆಕ್ನಿಕಲ್ ಆಗಿ ಅವ್ರು ಮಾಡ್ತಾರೆ. ಸರ್, ಈಗ ಮೆಟ್ರೋ ದರ ಏರಿಕೆ ಆಯಿತು, ಬಸ್ ದರ ಏನಾದರೂ ಏರಿಕೆ ಆಗೋ ಸಾಧ್ಯತೆ ಇದೆ? ಯಾವ ಏರಿಕೆನೂ ಇಲ್ಲ. ಎಷ್ಟು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಯೋಜನೆ ಇನ್ಮುಂದೆ ಸ್ಮಾರ್ಟ್ ಆಗಲಿದ್ದು ಈಗಾಗಲೇ ಸಚಿವ ಸಂಪುಟ ಕೂಡ ಸ್ಮಾರ್ಟ್ ಕಾರ್ಡ್ ವಿಚಾರವಾಗಿ ಕೂಡ ಅಸ್ತು ಹೊಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಇದೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಸ್ಮಾರ್ಟ್ ಕಾರ್ಡ್ ಮಾಡೋ ಉದ್ದೇಶ ಏನು, ಅದು ಹೇಗಿರುತ್ತೆ ಅಂತ? ಸ್ಮಾರ್ಟ್ ಕಾರ್ಡು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ಇನ್ನು ಮುಂದೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆಮೇಲೆ ಟೆಂಡರ್ ಕರಿತೀವಿ. ಸ್ಮಾರ್ಟ್ ಕಾರ್ಡ್ಗೆ ಯಾವುದೂ ಕೂಡ ಚಾರ್ಜ್ ಮಾಡಬಾರ್ದು ಅಂತ ಕ್ಯಾಬಿನೆಟ್ಟು ತೀರ್ಮಾನ ತಗೊಂಡಿದೆ. ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಕೊಡುವಂಥದ್ದು. ಅಲ್ಲಿವರೆಗೂ ಸಮಯ ಕೊಡ್ತೀವಿ, ಇನ್ನು ಬೇಕಾಷ್ಟು ಸಮಯ ಇದೆ. ಯಾಕಂದ್ರೆ ನಾವು ಟೆಂಡರ್ ಆಗಿ ಫೈನಲೈಸ್ ಆಗಿ ವರ್ಕ್ ಆರ್ಡರ್ ಆಗಿ ಯಾವುದನ್ನ ಕಂಪ್ನಿಗೆ ನಾವು ಸಹಜವಾಗಿ ಟೆಂಡರ್ ಕೊಡುವಷ್ಟರಲ್ಲಿ ಸ್ವಲ್ಪ ಸಮಯ ಆಗುತ್ತೆ. ಆದರೆ ಇವತ್ತಲ್ಲ ನಾಳೆ ಆಗಲೇಬೇಕು. ಮತ್ತು ಟೆಂಡರು ಮುಗಿದ ಮೇಲೆ ಅವ್ರಿಗೆ ಸಮಯ ಕೂಡ ಕೊಡ್ತೀವಿ. ಇಷ್ಟು ಸಮಯದಲ್ಲಿ ಎಲ್ಲ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಅವರೆಲ್ಲ ಕೇಂದ್ರಗಳನ್ನು ತೆಗೆದು ಮಾಡಬೇಕು ಅಂತಲೂ ಇರುತ್ತೆ. ಮತ್ತು ಸುಲಭವಾಗಿ ಜನ ಬಂದು ತಗೊಂಡೋಗೋ ರೀತಿಯೂ ಇರಬೇಕು, ಸುತ್ತಾಡಿಸ್ಬಾರ್ದು. ಆ ಥರ ಕೇಂದ್ರಗಳು ಕೂಡ ಹೆಚ್ಚಾಗಿರುತ್ತೆ. ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ, ಮತ್ತು ಆಕ್ಯುರಸಿ ಸಿಗುತ್ತೆ ಮುಂದಕ್ಕೆ. ಇದಿಷ್ಟು ಹೈಲೈಟ್ಸ್. 2023 ಜೂನಲ್ಲಿ ಯಾವಾಗ ಶಕ್ತಿ ಯೋಜನೆ ಜಾರಿ ಆಯಿತು, ಆ ಟೈಮ್ನಲ್ಲೇ ಸ್ಮಾರ್ಟ್ ಕಾರ್ಡ್ ವಿಚಾರ ಅಂದ್ರೆ 3 ತಿಂಗಳು ಬರುತ್ತೆ ಅಂತ ಇತ್ತು. ಬಟ್ ಇದೀಗ 3 ವರ್ಷ ಆಗ್ತಾ ಇದೆ. ಯಾವಾಗ ಬರ್ಬೋದು, ಯಾಕೆ ಇಷ್ಟು ಡಿಲೇ ಆಯಿತು? ಕಾರಣ ಏನು ಅಂದರೆ, ಈ ನಮ್ಮ ಬೆಂಗಳೂರು ನಗರದಲ್ಲಿ 40 ಲಕ್ಷ ಜನ ಓಡಾಡ್ತಾರೆ. ಅಲ್ಲಿ ಆಗ ಎಮ್ ಡಿ ಅವರು ಏನು ಮಾಡಿದ್ರು, ಇದು ಒಂದು ವರ್ಷಕ್ಕೆ ಮುಂಚೆನೇ ಪ್ರಪೋಸಲ್ ಬಂತು. 40 ಲಕ್ಷ ಜನ ಬೆಂಗಳೂರಲ್ಲಿ ಪ್ರತಿದಿನ ಓಡಾಡ್ತಾರೆ. ಈ ಬಸ್ಸಲ್ಲಿ ಏನಾಗುತ್ತೆ, ಭಾಳ ಹತ್ತತ್ರ ಇರುತ್ತೆ, ಅದು ಬಸ್ ಸ್ಟಾಪ್ಸು, ಸಮಸ್ಯೆ ಆಗುತ್ತೆ ಅಂತ ನಮಗೆ ಅವರು ಅವತ್ತು ಸ್ವಲ್ಪ ಸಮಯ ಬೇಕು ಅಂತ ಕೇಳ್ಕೊಂಡ್ರು. ಅದು ಈಗ ಸ್ವಲ್ಪ ಮುಂದಕ್ಕೆ ಬಂತು, ಕೊನೆಗೆ ಈಗ ಒಂದು ಹಂತಕ್ಕೆ ಬಂದಿದೆ.
ಇದರಿಂದ ಇಲಾಖೆ ಅಥವಾ ಪ್ರಯಾಣಿಕರು ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಇದು? ಪ್ರಯಾಣಿಕರಿಗೂ ಏನು ಹೊರೆ ಇಲ್ಲ. ಹೊರೆ ಏನೇ ಇದ್ದರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಷ್ಟೇ. ಉಚಿತವಾಗಿ ಕೊಡ್ತೀವಲ್ಲ ನಾವು, ಅದರಿಂದ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಪ್ರಯಾಣಿಕರಿಗೆ ಯಾವುದೇ ಹೊರೆ ಬರೋದಿಲ್ಲ. ಮತ್ತೆ ಮೆಟ್ರೋ ಇನ್ನೊಂದು ಮತ್ತು ಸಮಯ ಕೊಡ್ತೀವಿ. ಮೆಟ್ರೋದಲ್ಲಿ ಬಳಕೆ ಆಗುತ್ತೆ ಸರ್. ಮೆಟ್ರೋಗೂ ಆಗುತ್ತೆ. ನಮ್ಮ 4 ಕಾರ್ಪೊರೇಷನ್‌ಗೂ ಆಗುತ್ತೆ. ಮೆಟ್ರೋಗೂ ಆಗುತ್ತೆ. ಆ ಥರ ರೆಡಿ ಮಾಡ್ತಾರೆ. ಅದೇ ಥರ ಮಾಡಬೇಕು ಅಂತಲೇ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅಂದ್ರೆ ನ್ಯಾಷನಲ್ ಮೊಬಿಲಿಟಿ ಕಾರ್ಡ್ ತರನ ಹೆಂಗೆ ಅಂತ. ಮತ್ತೆ ಇದು ಸರ್ ಈಗ ಮಹಿಳೆಯರಾದ್ರೂ ಉಚಿತ ಪ್ರಯಾಣಿಸ್ತಾರೆ. ಇದೆಯಲ್ಲ ಅದೇ ಥರನೇ ಇದು ಕೂಡ ಮಾಡಿದ್ದೀವಿ. ಉಚಿತವಾಗಿ ಪ್ರಯಾಣಿಸ್ತಾರೆ ಹಾ. ಬಸ್ಸಲ್ಲಿ. ಮೆಟ್ರೋದಲ್ಲಿ ಅದನ್ನ ಹೆಂಗೆ ಅಪ್ಲೈ ಮಾಡ್ಬೋದು ರೀಚಾರ್ಜ್? ಅದು ಮೆಟ್ರೋಗೆ ದುಡ್ಡಿರಬೇಕು. ಅಲ್ಲ ಅದು ಅಲ್ಲಿ ಉಚಿತ ಇರೋದಿಲ್ವಲ್ಲ, ಅದು ಮಾಡ್ತಾರೆ, ಟೆಕ್ನಿಕಲ್ ಆಗಿ ಅವ್ರು ಮಾಡ್ತಾರೆ. ಸರ್ ಈಗ ಮೆಟ್ರೋ ದರ ಏರಿಕೆ ಆಯಿತು, ಬಸ್ ದರ ಏನಾದರೂ ಏರಿಕೆ ಆಗೋ ಸಾಧ್ಯತೆ ಇದೆ? ಯಾವ ಏರಿಕೆನೂ ಇಲ್ಲ. ಎಷ್ಟು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಧನುಷ್ ಚಿತ್ರ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಕ್ತಿ ಯೋಜನೆ ಇನ್ಮುಂದೆ ಸ್ಮಾರ್ಟ್ ಆಗಲಿದ್ದು ಈಗಾಗಲೇ ಸಚಿವ ಸಂಪುಟ ಕೂಡ ಸ್ಮಾರ್ಟ್ ಕಾರ್ಡ್ ವಿಚಾರವಾಗಿ ಕೂಡ ಅಸ್ತು ಹೊಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಇದೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್ ಈಗ ಸ್ಮಾರ್ಟ್ ಕಾರ್ಡ್ ಮಾಡೋ ಉದ್ದೇಶ ಏನು, ಅದು ಹೇಗಿರುತ್ತೆ ಅಂತ? ಸ್ಮಾರ್ಟ್ ಕಾರ್ಡು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ಇನ್ನು ಮುಂದೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆಮೇಲೆ ಟೆಂಡರ್ ಕರಿತೀವಿ. ಸ್ಮಾರ್ಟ್ ಕಾರ್ಡ್ಗೆ ಯಾವುದೂ ಕೂಡ ಚಾರ್ಜ್ ಮಾಡಬಾರ್ದು ಅಂತ ಕ್ಯಾಬಿನೆಟ್ಟು ತೀರ್ಮಾನ ತಗೊಂಡಿದೆ. ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಕೊಡುವಂಥದ್ದು. ಅಲ್ಲಿವರೆಗೂ ಸಮಯ ಕೊಡ್ತೀವಿ, ಇನ್ನು ಬೇಕಾದಷ್ಟು ಸಮಯ ಇದೆ. ಯಾಕಂದ್ರೆ ನಾವು ಟೆಂಡರ್ ಆಗಿ, ಫೈನಲೈಸ್ ಆಗಿ, ವರ್ಕ್ ಆರ್ಡರ್ ಆಗಿ, ಯಾವುದನ್ನ ಕಂಪ್ನಿಗೆ ನಾವು ಸಹಜವಾಗಿ ಟೆಂಡರ್ ಕೊಡುವಷ್ಟರಲ್ಲಿ ಸ್ವಲ್ಪ ಸಮಯ ಆಗುತ್ತೆ. ಆದರೆ ಇವತ್ತಲ್ಲ ನಾಳೆ ಆಗಲೇಬೇಕು. ಮತ್ತು ಟೆಂಡರು ಮುಗಿದ ಮೇಲೆ ಅವ್ರಿಗೆ ಸಮಯ ಕೂಡ ಕೊಡ್ತೀವಿ. ಇಷ್ಟು ಸಮಯದಲ್ಲಿ ಎಲ್ಲ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಅವರೆಲ್ಲ ಕೇಂದ್ರಗಳನ್ನು ತೆಗೆದು ಮಾಡಬೇಕು ಅಂತಲೂ ಇರುತ್ತೆ. ಮತ್ತು ಸುಲಭವಾಗಿ ಜನ ಬಂದು ತಗೊಂಡೋಗೋ ರೀತಿಯೂ ಇರಬೇಕು, ಸುತ್ತಾಡಿಸ್ಬಾರ್ದು. ಆ ಥರ ಕೇಂದ್ರಗಳು ಕೂಡ ಹೆಚ್ಚಾಗಿರುತ್ತೆ. ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ, ಮತ್ತು ಆಕ್ಯುರಸಿ ಸಿಗುತ್ತೆ ಮುಂದಕ್ಕೆ. ಇದಿಷ್ಟು ಹೈಲೈಟ್ಸ್. 2023 ಜೂನಲ್ಲಿ ಯಾವಾಗ ಶಕ್ತಿ ಯೋಜನೆ ಜಾರಿ ಆಯಿತು, ಆ ಟೈಮ್ನಲ್ಲೇ ಸ್ಮಾರ್ಟ್ ಕಾರ್ಡ್ ವಿಚಾರ ಅಂದ್ರೆ 3 ತಿಂಗಳು ಬರುತ್ತೆ ಅಂತಿತ್ತು. ಬಟ್ ಇದೀಗ 3 ವರ್ಷ ಆಗ್ತಾ ಇದೆ. ಯಾವಾಗ ಬರ್ಬೋದು, ಯಾಕೆ ಇಷ್ಟು ಡಿಲೇ ಆಯಿತು? ಕಾರಣ ಏನು ಅಂದರೆ, ಈ ನಮ್ಮ ಬೆಂಗಳೂರು ನಗರದಲ್ಲಿ 40 ಲಕ್ಷ ಜನ ಓಡಾಡ್ತಾರೆ. ಅಲ್ಲಿ ಆಗ ಎಮ್ ಡಿ ಅವರು ಏನು ಮಾಡಿದ್ರು, ಇದು ಒಂದು ವರ್ಷಕ್ಕೆ ಮುಂಚೆನೇ ಪ್ರಪೋಸಲ್ ಬಂತು. 40 ಲಕ್ಷ ಜನ ಬೆಂಗಳೂರಲ್ಲಿ ಪ್ರತಿದಿನ ಓಡಾಡ್ತಾರೆ. ಈ ಬಸ್ಸಲ್ಲಿ ಏನಾಗುತ್ತೆ, ಭಾಳ ಹತ್ತತ್ರ ಇರುತ್ತೆ ಅದು ಬಸ್ ಸ್ಟಾಪ್ಸು, ಸಮಸ್ಯೆ ಆಗುತ್ತೆ ಅಂತ ನಮಗೆ ಅವರು ಅವತ್ತು ಸ್ವಲ್ಪ ಸಮಯ ಬೇಕು ಅಂತ ಕೇಳ್ಕೊಂಡ್ರು. ಅದು ಈಗ ನಮ್ಮ ಸ್ವಲ್ಪ ಮುಂದಕ್ಕೆ ಬಂತು, ಕೊನೆಗೆ ಈಗ ಒಂದು ಹಂತಕ್ಕೆ ಬಂದಿದೆ. ಇದರಿಂದ ಇಲಾಖೆ ಅಥವಾ ಪ್ರಯಾಣಿಕರು ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಇದು? ಪ್ರಯಾಣಿಕರಿಗೂ ಏನು ಹೊರೆ ಇಲ್ಲ. ಹೊರೆ ಏನೇ ಇದ್ದರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಷ್ಟೇ. ಉಚಿತವಾಗಿ ಕೊಡ್ತೀವಲ್ಲ ನಾವು, ಅದರಿಂದ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಪ್ರಯಾಣಿಕರಿಗೆ ಯಾವುದೇ ಹೊರೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸಮಯ ಕೊಡ್ತೀವಿ. ಮೆಟ್ರೋದಲ್ಲಿ ಬಳಕೆ ಆಗುತ್ತೆ ಸರ್. ಮೆಟ್ರೋಗೂ ಆಗುತ್ತೆ. ನಮ್ಮ 4 ಕಾರ್ಪೊರೇಷನ್‌ಗೂ ಆಗುತ್ತೆ, ಮೆಟ್ರೋಗೂ ಆಗುತ್ತೆ. ಆ ಥರ ರೆಡಿ ಮಾಡ್ತಾರೆ. ಅದೇ ಥರ ಮಾಡಬೇಕು ಅಂತಲೇ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅಂದ್ರೆ ನ್ಯಾಷನಲ್ ಮೊಬಿಲಿಟಿ ಕಾರ್ಡ್ ತರನ ಹೆಂಗೆ ಅಂತ. ಮತ್ತೆ ಇದು ಸರ್ ಈಗ ಮಹಿಳೆಯರಾದ್ರೂ ಉಚಿತ ಪ್ರಯಾಣಿಸ್ತಾರೆ. ಇದೆಯಲ್ಲ ಅದೇ ಥರನೇ ಇದು ಕೂಡ ಮಾಡಿದ್ದೀವಿ. ಉಚಿತವಾಗಿ ಪ್ರಯಾಣಿಸ್ತಾರೆ ಹಾ. ಬಸ್ಸಲ್ಲಿ. ಮೆಟ್ರೋದಲ್ಲಿ ಅದನ್ನ ಹೆಂಗೆ ಅಪ್ಲೈ ಮಾಡ್ಬೋದು ರೀಚಾರ್ಜ್? ಅದು ಮೆಟ್ರೋಗೆ ದುಡ್ಡಿರಬೇಕು. ಅಲ್ಲ ಅದು ಅಲ್ಲಿ ಉಚಿತ ಇರೋದಿಲ್ವಲ್ಲ, ಅದು ಮಾಡ್ತಾರೆ, ಟೆಕ್ನಿಕಲ್ ಆಗಿ ಅವ್ರು ಮಾಡ್ತಾರೆ. ಸರ್ ಈಗ ಮೆಟ್ರೋ ದರ ಏರಿಕೆ ಆಯಿತು, ಬಸ್ ದರ ಏನಾದರೂ ಏರಿಕೆ ಆಗೋ ಸಾಧ್ಯತೆ ಇದೆ? ಯಾವ ಏರಿಕೆನೂ ಇಲ್ಲ. ಎಷ್ಟು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಧನುಷ್ ಚಿತ್ರ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.